ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವೆಲ್ಲ ಒಂದೇ ಒಂದು ಮಂತ್ರದ ಹಿಂದೆ ಬಿದ್ದಿದ್ದೀವಿ. ಅದೇ ವೈರಲ್. ಮೊಬೈಲ್ ಓಪನ್ ಮಾಡಿದ್ರೆ ಸಾಕು, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲಿ ನೋಡಿದ್ರೂ ಬರೀ ವೈರಲ್ ವಿಡಿಯೋಗಳದ್ದೇ ಹಾವಳಿ. ಆದ್ರೆ ಈ ಒಂದು ಪ್ರಶ್ನೆ ನಿಮ್ಮ ತಲೆಯಲ್ಲಿ ಯಾವಾಗ್ಲಾದ್ರೂ ಬಂದಿದ್ಯಾ? ಯಾಕೆ ಕೆಲವು ವಿಷಯಗಳು ಮಾತ್ರ ಇಡೀ ಜಗತ್ತಿಗೆ ಸ್ಪ್ರೆಡ್ ಆಗ್ತವೆ, ಮತ್ತೆ ಕೆಲವು ಬೆಸ್ಟ್ ಕಂಟೆಂಟ್ ಇದ್ರೂ ಯಾಕೆ ಯಾರಿಗೂ ತಲುಪಲ್ಲ? ನಿಮ್ಗೆ ಗೊತ್ತಿರೋ ಹಾಗೆ ಇದ್ರ ಹಿಂದೆ ಇರೋದು ಆ ಆಲ್ಗರಿದಮ್ ಅನ್ನೋ ಕಿಂಗ್. ಇದು ಹೆಂಗೆ ಅಂದ್ರೆ ನಮ್ಗೆ ಏನಿಷ್ಟ ಆಗತ್ತೋ ಅದನ್ನೇ ಮತ್ತೆ ಮತ್ತೆ ತೋರಿಸುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ವೈರಲ್ ಟ್ರೆಂಡ್ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಜನ ಏನ್ ಬೇಕಾದ್ರೂ ಮಾರಕ್ಕೆ ರೆಡಿ ಇದ್ದಾರೆ. ಆ ರೀಲ್ಸ್ ನೋಡಿ, ಆ ಚಾಲೆಂಜ್ ನೋಡಿ, ಕೆಲವೊಂದ್ಸಲಿ ಅನ್ಸತ್ತೆ ಇದ್ರಲ್ಲಿ ಲಾಜಿಕ್ ಇದ್ಯಾ ಅಂತ. ನೋಡಿ, ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದ್ರಲ್ಲಿ ಏನೂ ಇರ್ಲಿಲ್ಲ, ಆದ್ರೂ ಲಕ್ಷಾಂತರ ಜನ ಶೇರ್ ಮಾಡಿದ್ರು. ಆಮೇಲೆ ಏನಾಯ್ತು ಅಂದ್ರೆ ಜನ ಅದನ್ನ ಕಾಪಿ ಮಾಡಕ್ಕೆ ಶುರು ಮಾಡಿದ್ರು. ಇದನ್ನೇ ವೆಗನ್ ಎಫೆಕ್ಟ್ ಅಥವಾ ಸೋಷಿಯಲ್ ಕಂಟೇಜಿಯನ್ ಅಂತಾರೆ. ಅಂದ್ರೆ ಒಬ್ರು ಮಾಡಿದ್ದನ್ನ ನೋಡಿ ನಾವು ಅದನ್ನೇ ಫಾಲೋ ಮಾಡೋದು. ಇನ್ನು ಎಐ ವಿಷಯಕ್ಕೆ ಬರೋದಾದ್ರೆ ಈ ವೈರಲ್ ಫೋಟೋಗಳು ಫೇಕ್ ಇರಬಹುದು ಅನ್ನೋ ಡೌಟ್ ಕೂಡ ಬರುತ್ತೆ. ಈಗಿನ ಡಿಜಿಟಲ್ ಕಾಲದಲ್ಲಿ ಯಾವುದು ಅಸಲಿ ಯಾವುದು ನಕಲಿ ಅಂತ ಕಂಡುಹಿಡಿಯೋದೇ ದೊಡ್ಡ ಚಾಲೆಂಜ್ ಆಗ್ಬಿಟ್ಟಿದೆ. ಆದ್ರೆ ಇಲ್ಲಿ ನಾವು ಒಂದು ವಿಷಯ ಗಮನಿಸಬೇಕು. ಯಾವುದೇ ಒಂದು ವಿಷಯ ವೈರಲ್ ಆದಾಗ ಅದರ ಹಿಂದೆ ಒಂದು ಇಮೋಷನ್ ಇರುತ್ತೆ. ಅದು ಖುಷಿ ಇರಬಹುದು, ಸಿಟ್ಟಿರಬಹುದು ಅಥವಾ ಆಶ್ಚರ್ಯ ಇರಬಹುದು. ನಮಗೆ ಯಾವಾಗ ಒಂದು ವಿಡಿಯೋ ನೋಡಿ ಏನೋ ಒಂಥರ ಫೀಲ್ ಆಗುತ್ತೋ ಆವಾಗ ನಾವು ಅದನ್ನ ಬೇರೆಯವರಿಗೆ ಕಳಿಸ್ತೀವಿ. ಈ ಶೇರಿಂಗ್ ಅನ್ನೋ ಪ್ರಾಸೆಸ್ ಇದೆಯಲ್ಲ, ಅದೇ ಈ ಇಂಟರ್ನೆಟ್ ಸಾಮ್ರಾಜ್ಯದ ಬಲ. ಆದ್ರೆ ಈ ವೈರಲ್ ಅನ್ನೋ ಹುಚ್ಚು ನಮ್ಗೆ ಒಳ್ಳೆದನ್ನ ಮಾಡ್ತಿದ್ಯಾ? ನಮ್ಗೆ ಗೊತ್ತಿರೋ ಹಾಗೆ ಇವತ್ತು ವೈರಲ್ ಆಗೋದು ಸಮಾಜದ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ. ಒಂದೊಳ್ಳೆ ವಿಷಯ ವೈರಲ್ ಆದ್ರೆ ಜನಕ್ಕೆ ಹೆಲ್ಪ್ ಆಗುತ್ತೆ. ಆದ್ರೆ ತಪ್ಪು ಮಾಹಿತಿ ಅಥವಾ ಕೀಳುಮಟ್ಟದ ಕಂಟೆಂಟ್ ಟ್ರೆಂಡ್ ಆದ್ರೆ ಅದರಿಂದ ತುಂಬಾನೇ ಹಾನಿ ಇದೆ. ನಾವು ಕಣ್ಣು ಮುಚ್ಕೊಂಡು ಪ್ರತಿಯೊಂದನ್ನು ನಂಬಬಾರದು. ನಿಮ್ಗೆ ಅನ್ಸುತ್ತಾ ಈ ಟ್ರೆಂಡ್ ಹೀಗೆ ಮುಂದುವರಿಯುತ್ತೆ ಅಂತ? ಅಥವಾ ನಾವು ಈ ಇಂಟರ್ನೆಟ್ ಮಾಯೆಯಿಂದ ಹೊರಗೆ ಬರಬಹುದಾ? ಇಲ್ಲ ಫ್ರೆಂಡ್ಸ್, ಈ ವೈರಲ್ ಲೋಕ ಸದ್ಯಕ್ಕೆ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಎಐ ಬಂದ್ಮೇಲಂತೂ ಇದು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದೆ. ಈಗಿನ ಎಐ ಇನ್ಫ್ಲುಯೆನ್ಸರ್ಗಳನ್ನ ನೋಡಿ, ಅವರು ಅಸಲಿ ಮನುಷ್ಯರೇ ಅಲ್ಲ, ಆದ್ರೂ ಮಿಲಿಯನ್ ಗಟ್ಲೆ ಫಾಲೋವರ್ಸ್ ಇದ್ದಾರೆ. ಎಂತ ಆಶ್ಚರ್ಯ ಅಲ್ವಾ? ಇದು ಕೇಳಿದ್ರೆ ಶಾಕ್ ಆಗ್ತೀರಾ, ಬಟ್ ಇದೇ ಸತ್ಯ. ಈ ಎಲ್ಲಾ ವಿಷಯಗಳನ್ನ ಯೋಚನೆ ಮಾಡ್ತಿದ್ರೆ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ಇಂಟರ್ನೆಟ್ ಅನ್ನೋದು ಒಂದು ದೊಡ್ಡ ಸಮುದ್ರ. ಅದ್ರಲ್ಲಿ ನಾವು ಯಾವುದನ್ನ ತಗೋತೀವಿ ಅನ್ನೋದು ನಮ್ಮ ಮೇಲೆ ಇರುತ್ತೆ. ಅನ್ಫೋಲ್ಡ್ ಎಐ ಉದ್ದೇಶವೇ ಅದು, ತೆರೆಯ ಹಿಂದೆ ಇರೋ ಸತ್ಯಗಳನ್ನ ನಿಮ್ಗೆ ತೋರ್ಸೋದು. ಬರೀ ಸ್ಕ್ರಾಲ್ ಮಾಡೋದನ್ನ ಬಿಟ್ಟು ಸ್ವಲ್ಪ ಯೋಚನೆ ಮಾಡಿ ನೋಡಿ, ಈ ವೈರಲ್ ಆಟದ ಹಿಂದೆ ಯಾರಿದ್ದಾರೆ, ಏನ್ ನಡೀತಿದೆ? ಈ ವಿಷಯದ ಬಗ್ಗೆ ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಹೊಸದೊಂದು ಅಚ್ಚರಿಯ ವಿಷಯದ ಜೊತೆ. ಮರೆಯಬೇಡಿ, ಸತ್ಯ ಯಾವತ್ತೂ ಕಾಣೋದಕ್ಕಿಂತ ವಿಭಿನ್ನವಾಗಿರುತ್ತೆ. ಅನ್ಫೋಲ್ಡ್ ಎಐ, ಅನ್ಸೀನ್, ಅನ್ಸೆಡ್, ಅನ್ಫೋಲ್ಡೆಡ್.